ಓಂ ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಮೊದಲನೇದಾಗಿ ವಿವಿಡಿಯೋಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಜುಲೈ ತಿಂಗಳ ರಾಶಿ ಭವಿಷ್ಯ, ಯಾವ್ಯಾವ ರಾಶಿಯವರಿಗೆ ಶುಭ, ಯಾವ್ಯಾವ ರಾಶಿಯವರಿಗೆ ಅಶುಭ, ನಾವೇನು ಎಚ್ಚರಿಕೆಯನ್ನು ಪಾಲನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ನಿಮ್ಮ ಜ್ಯೋತಿಷ್ಯ ಪಂಡಿತ್ ಪುನೀತ್ ಕುಮಾರ್. ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಗುರು ಜೂನ್ 2ನೇ ತಾರೀಕಿನಂದು ಕಟಕ ರಾಶಿಯಲ್ಲಿ ಸಂಚಾರ ಆಯಿತು. ಯಥಾಸ್ಥಿತಿ ಜುಲೈ ತಿಂಗಳಲ್ಲಿ ಗುರು ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜ ವೃಷಭ ರಾಶಿಯಲ್ಲಿ ಯಥಾಸ್ಥಿತಿ ತಿಂಗಳ ಪೂರ್ತಿನೂ ಸಂಚಾರ ಇರ್ತದೆ. ಹಾಗೆ ರವಿ ಆದಿಯಲ್ಲಿ ಅಂದರೆ ಮೊದಲ 15 ದಿನ ಮಿಥುನ ರಾಶಿಯಲ್ಲಿ ಸಂಚಾರ, ಹಾಗೆ ಮಧ್ಯಭಾಗದ ನಂತರ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಬುಧ ಗ್ರಹ ಮೊದಲ ಒಂದು ಭಾಗದಲ್ಲಿ ಮಿಥುನ ರಾಶಿ ಸಂಚಾರ ಇದ್ದು ಹಾಗೆ ಅದು ಯಥಾಸ್ಥಿತಿ ಕಾಪಾಡಿಕೊಳ್ತದೆ. ಹಾಗೆ ಶುಕ್ರ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಇರ್ತದೆ. ಕೇತು ಮತ್ತೆ ರಾಹು ಯಥಾಸ್ಥಿತಿ ಕುಂಭರಾಶಿಯಲ್ಲಿ ರಾಹು, ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಇರ್ತದೆ. ಯಾವ್ಯಾವ ರಾಶಿಯವರ ಒಂದು ಪ್ರಭಾವ ನವಗ್ರಹಗಳಿಂದ ಆಗತ್ತೆ ಅದನ್ನು ತಿಳ್ಕೊಳ್ಳೋಣ. ಮಿಥುನ ರಾಶಿಯವರಿಗೆ ಒಂದ್ ಸ್ವಲ್ಪ ಅನುಕೂಲವಾದಂತ ವಾತಾವರಣ ಇರುವಂತ ತಿಂಗಳಂತಾನೆ ಹೇಳ್ಬೋದು. ಯಾಕೆಂದ್ರೆ ನಿಮ್ಗೆ ಜೂನ್ ತಿಂಗಳಲ್ಲಿ ಗುರುವಿನ ಪ್ರವೇಶ ನಿಮ್ಗೆ 2ನೇ ಮೇಲೆ ಸಂಚಾರ ಆಯಿತು. ಕುಟುಂಬ ಸೌಖ್ಯ ಆಗಿರ್ಬೋದು, ಮಾತಿನ ವ್ಯವಹಾರಗಳಿಂದ ಅನುಕೂಲವಾದಂತ ವಾತಾವರಣ ಆಗಿರೋದಾಗಿರ್ಬೋದು, ಧೈರ್ಯದಿಂದ ಮಾಡುವಂತ ಯಾವುದೇ ಕೆಲಸಗಳು ನಿಮಗೆ ಶುಭ ಫಲಗಳನ್ನ ಕೊಡುವಂತ ತಿಂಗಳು ಜುಲೈ ತಿಂಗಳಾಗಿರ್ತದೆ. ಹಾಗೆ ಗುರುವಿನ ವಿಶೇಷ ಅನುಗ್ರಹ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಹೊಸ ಪ್ರಯತ್ನಗಳು, ಹೊಸ ಆಲೋಚನೆಗಳು, ಹೊಸ ಕಾರ್ಯರೂಪಕ್ಕೆ ಬರುವಂತ ತಿಂಗಳದಾಗಿರ್ತದೆ. ಹೆಚ್ಚಾಗಿ ಎಷ್ಟೋ ತಿಂಗಳಿಂದ ಮಾಡಬೇಕಾಗಿರೋ ಕೆಲಸನ ಈ ತಿಂಗಳಲ್ಲಿ ಮಾಡೋದ್ರಿಂದ ನಿಮ್ಗೆ ಹೆಚ್ಚಾಗಿ ಫಲವನ್ನ ನೀವು ನೋಡ್ಬೋದು. ಹಾಗೆ ದೇವತಾ ದರ್ಶನದಿಂದ ಹೆಚ್ಚಿನ ಫಲವನ್ನ ನೀವು ನೋಡ್ಬೋದಾಗಿರ್ತದೆ. ವಿಶೇಷವಾದಂತಹ ಒಂದು ವ್ಯಕ್ತಿ ಆಗಿರ್ಬೋದು, ವಿಶೇಷವಾದ ಗುರುವಿನ ಅನುಗ್ರಹ ಆಗಿರ್ಬೋದು, ದರ್ಶನ ಆಗಿರ್ಬೋದು ಸಿಗುವಂತ ಸಾಧ್ಯತೆ ಇರೋದ್ರಿಂದ ನೀವು ಹೆಚ್ಚಾಗಿ ದರ್ಶನದಿಂದ ಒಳ್ಳೆ ಶುಭ ಫಲವನ್ನು ನೀವು ನೋಡಬಹುದಾಗಿರ್ತದೆ. ಹಾಗೆ ಕುಟುಂಬದ ಸೌಖ್ಯವಾದಂತಹ ವಾತಾವರಣ ಆಗಿರ್ಬೋದು, ಯಾವುದೇ ಪ್ರಯತ್ನ ಪಟ್ಟರು ಕೂಡ ಅದು ಪ್ರತಿಫಲ ನಿಮಗೆ ಒಳ್ಳೆ ರೀತಿಯಲ್ಲಿ ದೊರಕೋದ್ರಿಂದ ನೀವು ಅದನ್ನ ಮುಂದುವರಿಯೋದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಿರ್ತದೆ. ಹಾಗೆ ನಿಮ್ಗೆ ಎಷ್ಟೋ ದಿನಗಳಿಂದ ಪೆಂಡಿಂಗ್ ಇರುವಂತಹ ಕೆಲಸನ ನೀವು ಗುರುವಿನ ಅನುಗ್ರಹ ತಗೊಂಡು ಮಾಡೋದು ನಿಮ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಅದು ಫಲವನ್ನ ನೀವು ನೋಡಬಹುದು. ಹಾಗೆ ಸ್ವಲ್ಪ ಹೊಸ ಪ್ರಯತ್ನ ಪಡೋದ್ರಿಂದ ನಿಮ್ಗೆ ಹೆಚ್ಚಾಗಿ ಹೊಸ ಪ್ರಯತ್ನಗಳು ನಿಮಗೆ ಕಾರ್ಯರೂಪಕ್ಕೆ ಬರ್ತದೆ. ಹಾಗೆ ಪೆಂಡಿಂಗ್ ಇರುವಂತ ಅಮೌಂಟ್ ಆಗಿರ್ಬೋದು, ಲೇವಾದೇವಿ ಮಾಡಿರುವಂತ ವ್ಯವಹಾರದ ಅಮೌಂಟ್ ಆಗಿರ್ಬೋದು, ಅಥವಾ ಚೀಟಿ ವ್ಯವಹಾರಗಳಲ್ಲಾಗಿರ್ಬೋದು, ಅಥವಾ ಹಣಕಾಸಿನ ಹೊಸ ಪ್ರಯತ್ನಗಳು ನಿಮ್ಗೆ ಈ ತಿಂಗಳಲ್ಲಿ ಕೈಗೂಡುತ್ತದೆ. ಅದನ್ನ ಮುಂದುವರಿಯಿರಿ. ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯ ವ್ಯವಸ್ಥೆಯನ್ನ ನೀವು ನೋಡಬೇಕಾಗಿರುತ್ತದೆ. ಹಾಗೆ ಕೋರ್ಟ್ ವಿಚಾರದಲ್ಲಿ ನಿಮ್ಗೆ ಲಾಭಾಂಶ ಇರೋದ್ರಿಂದ ನೀವು ಪ್ರಯತ್ನ ಪಟ್ಟ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಒಂದು ಮುಂದುವರಿಯುವಂತ ಒಂದು ಸಾಧ್ಯತೆ ಇರ್ತದೆ. ಹಾಗೆ ಉದ್ಯೋಗದಲ್ಲಿ ಏನೇ ಚಿಂತೆ ಇದ್ರೂ ಕೂಡ ಅದನ್ನ ನಿಭಾಯಿಸೋದಕ್ಕೆ ಆಗಿರ್ಬೋದು, ಪ್ರಮೋಷನ್ಗೆ ಆಗಿರ್ಬೋದು, ಅಥವಾ ಹೊಸ ಕೆಲಸಕ್ಕೆ ನೀವು ಪ್ರಯತ್ನ ಪಡೋದ್ರಿಂದ ಹೆಚ್ಚಾಗಿ ಶುಭ ಫಲ ನೀವು ನೋಡ್ತೀರಾ. ಹಾಗೆ ಸ್ವಲ್ಪ ಮಟ್ಟಿಗೆ ಸರ್ಪ ದರ್ಶನವಾಗುವಂತ ಸಾಧ್ಯತೆ ಇರೋದ್ರಿಂದ ಹೆಚ್ಚಾಗಿ ಸ್ವಲ್ಪ ಜಾಗೃತಿಯಿಂದ ಓಡಾಡಬೇಕಾಗತ್ತೆ. ಹಾಗೆ ಸ್ವಲ್ಪ ಇನ್ಫೆಕ್ಷನ್ಸ್ ಆಗಿರ್ಬೋದು, ಕೋಲ್ಡ್ ಕಾಫ್ ಸಂಬಂಧಪಟ್ಟಂಗ ಸ್ವಲ್ಪ ಅಡೆತಡೆ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಮಿಥುನ ರಾಶಿಯಲ್ಲಿ ಹುಟ್ಟಿರುವಂತ ಯಾವುದೇ ಒಂದು 10th ಆಗಿರ್ಬೋದು, PUC ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ತಿಂಗಳು ನಿಮ್ಗೆ ಒಳ್ಳೆ ರೀತಿಯಲ್ಲಿ ಫಲವನ್ನ ಕೊಡ್ತದೆ. ಹಾಗೆ ಯಾವುದೇ ಒಂದು ಗುರುಗಳಿಗೆ ನೀವು ನಿಂದನೆಯನ್ನ ಮಾಡಬಾರ್ದು. ಅಪವಾದ ಆಗಿರ್ಬೋದು, ನಿಂದನೆ ಆಗಿರ್ಬೋದು, ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಮನೆಯಲ್ಲಿ ಸ್ವಲ್ಪ ಮೆಡಿಟೇಷನ್ ಮಾಡಿ ಓದೋ ಕೂತ್ಕೊಳ್ಳೋದ್ರಿಂದ ಹೆಚ್ಚಾಗಿ ಅನುಕೂಲ ಬಂದ ಒಂದು ವಾತಾವರಣ ಇರ್ತದೆ ನಿಮ್ಗೆ. ಹಾಗೆ ಮಹಿಳೆಯರು ಹೊಸ ಪ್ರಯತ್ನ ಪಡೋದ್ರಿಂದ, ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಅವ್ರಿಗೆ ಅನುಕೂಲವಾದಂತಹ ಒಂದು ವಾತಾವರಣ ಇರ್ತದೆ. ಹೊಸ ಪ್ರಯತ್ನಗಳನ್ನ, ಹೊಸ ಜಾಬ್ಗೆ ನೀವು ಅಪ್ಲೈ ಮಾಡೋದು ಮಿಥುನ ರಾಶಿಯವರು ಏನಾದ್ರು ಅಪ್ಲೈ ಮಾಡಿದ್ರೆ ನಿಮಗೆ ಕಾರ್ಯರೂಪಕ್ಕೆ ಬರ್ತದೆ. ಪ್ರಮೋಷನ್ಗಾಗಿರ್ಬೋದು, ಟ್ರಾನ್ಸ್ಫರ್ಗಾಗಿರ್ಬೋದು, ಈ ಒಂದು ತಿಂಗಳಲ್ಲಿ ನಿಮ್ಗೆ ಏನಾದ್ರು ಅಪ್ಲೈ ಮಾಡ್ಕೊಂಡ್ರೆ ನಿಮ್ಮದು ಚಾನ್ಸಸ್ ಖಂಡಿತ ಇದೆ. ಹಾಗೆ ಈ ಒಂದು ಮಿಥುನ ರಾಶಿಯವರು ಒಂದು ವಿಶೇಷವಾದಂತಹ ಒಂದು ವಾತಾವರಣ ಆಗಿರ್ಬೋದು, ಅಥವಾ ಅಣ್ಣ ತಮ್ಮಂದಿರ ವ್ಯವಹಾರಗಳಲ್ಲಿ ಸ್ವಲ್ಪ ಸಾಧಾರಣವಾಗಿ ನೀವು ಮುಂದುವರಿಯೋದ್ರಿಂದ ಈ ತಿಂಗಳಲ್ಲಿ ನೀವು ಸಮಾಧಾನ ವಾತಾವರಣ ನೀವು ನೋಡಬಹುದಾಗಿರ್ತದೆ. ನಾರಾಯಣ ಅಂದ್ರೆ ವಿಷ್ಣುವಿನ ದರ್ಶನ ಮಾಡೋದ್ರಿಂದ, ಅಲ್ಲಿ ನಾಟಿ ತುಳಸಿನ ಸಮರ್ಪಣೆ ಮಾಡೋದ್ರಿಂದ, ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪ ಮಾಡೋದ್ರಿಂದ ಹೆಚ್ಚಾಗಿ ಶುಭ ಫಲವನ್ನು ನೀವು ನೋಡಬಹುದು. ಹಾಗೆ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂತಹ ಯಾವುದೇ ವ್ಯಕ್ತಿಗಳು ಸ್ವಲ್ಪ ಮಟ್ಟಿಗೆ ಗಣಪತಿ ಅನುಗ್ರಹವನ್ನ ಪಡೆಯಿರಿ. ನಿಮ್ಗೆ ಅನುಕೂಲವಾದಂತಹ ವಾತಾವರಣ ಇರ್ತದೆ.